ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಲಕ್ಷ್ಮೀಗೌಡ ಮಾತನಾಡುತ್ತಿರುವುದು. ಯಾರೆಲ್ಲ ಇನ್ನೂ ನನ್ನ ಕಾಮನಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಕತೆ ಕೇಳಿ. ಹಾಗೆ ನನ್ನ ಕತೆ ನಿಮಗೆಲ್ಲರಿಗೂ ಇಷ್ಟ ಆದರೆ ಕಮೆಂಟ್ ಮಾಡಿ, ಶೇರ್ ಮಾಡಿ. ಬಾಂಧವ್ಯದ ಬಾನಾಡಿಗಳು ಮುಂದುವರೆದ ಸಂಚಿಕೆ. ಏನು ಮೌನವ್ರತ ಮಾಡ್ತಿದ್ದೀಯಾ? ನನ್ನ ಜೊತೆ ಮಾತಾಡಲ್ವಾ? ಇವಾಗ ಏನಾಯಿತು ಅಂತ ಮುಖವನ್ನು ಕುಂಬಳಕಾಯಿ ಗಾತ್ರ ಮಾಡ್ಕೊಂಡು ಕೂತಿದ್ದೀಯಾ? ಕಾರಿನಲ್ಲಿ ಕುಳಿತಾಗಿನಿಂದಲೂ ಮೌನವಾಗಿ ಮುಖ ಊದಿಸಿ ಕುಳಿತಿರುವ ಮಡದಿಯ ಕಡೆ ನೋಡುತ್ತಾ ಹೇಳಿದನು. ಆದರೆ ಅವಳು ಮಾತ್ರ ಕಿಟಕಿಯೆಡೆಗೆ ಮುಖ ಮಾಡಿ ಕುಳಿತಿದ್ದಳು. ಚಿನ್ನು, ಏನಾಯಿತೋ? ಮತ್ತೆ ತಗ್ಗಿದ ಧ್ವನಿಯಲ್ಲಿ ಕೇಳಿದನು. ಮತ್ತೆ ಇನ್ನೇನು, ಇಷ್ಟು ಚಳಿಯಲ್ಲಿ ಅದು ಬೆಳ್ಳಂಬೆಳಗ್ಗೆ ಹೊರಗೆ ಹೋಗಬೇಕಿತ್ತಾ? ನನ್ನ ನಿದ್ದೆಯೆಲ್ಲ ಹಾಳು ಮಾಡಿದ್ರಿ. ಅಷ್ಟೇನಾ? ಅಷ್ಟಕ್ಕೆ ಮುಖ ಹೀಗೆ ಊದಿಸಿಕೊಂಡಿದ್ದೀಯಾ? ಇವಾಗ ಮಲಗು, ಇಳಿಯುವ ಜಾಗ ಬಂದಾಗ ನಾನು ಹೇಳಿಸುತ್ತೇನೆ ಎಂದನು. ಕಿರಣನ ಮಾತಿಗೆ ಹಾಗೆ ಸೀಟಿಗೊರಗಿ ಕಣ್ಣು ಮುಚ್ಚಿದಳು. ಮನೆಯಿಂದ ಹೊರಟ 1 ಗಂಟೆಯ ನಂತರ ತಾನು ತಲುಪಬೇಕಾದ ಜಾಗವನ್ನು ತಲುಪಿ ತನ್ನ ಮಡದಿಯನ್ನು ಎಚ್ಚರ ಮಾಡಿದನು. ಚಿನ್ನು, ಎದ್ದೇಳು ಎಂದು ಹೇಳಿಸಿದರೆ ಕಣ್ಣು ಉಜ್ಜಿಕೊಂಡು ಕಣ್ಣು ಬಿಟ್ಟವಳಿಗೆ ಎಲ್ಲಿದ್ದೀವಿ ಎಂದು ತಿಳಿಯಲಿಲ್ಲ. ಕಾರಿನ ಬಾಗಿಲು ತೆರೆದು ಕೆಳಗಿಳಿದವಳಿಗೆ ಶಾಂತಿನಿವಾಸ ಎಂಬ ದೊಡ್ಡ ನಾಮಫಲಕವನ್ನು ನೋಡಿ ಅವಳ ಕಣ್ಣುಗಳು ಅರಳಿದವು. ಮದುವೆಯ ಮುಂಚೆ ಬಂದಿದ್ದವಳು ಮದುವೆಯ ನಂತರ ಆ ಅವಕಾಶ ಬರಲಿಲ್ಲ. ತನ್ನವಳ ಕಣ್ಣಲ್ಲಿದ್ದ ಖುಷಿಯನ್ನು ನೋಡಿದವನು, ಸರ್ಪ್ರೈಸ್ ಇಷ್ಟವಾಯಿತಾ ಎಂದನು. ತುಂಬ ಇಷ್ಟ ಆಯಿತು, ಥ್ಯಾಂಕ್ ಯು ಎಂದು ಕಿರಣನನ್ನು ತಬ್ಬಿದಳು. ನಿನ್ನ ಮುಖದಲ್ಲಿ ಈ ನಗು ನೋಡಬೇಕು ಎಂದು ಇಲ್ಲಿಗೆ ಕರೆದುಕೊಂಡು ಬಂದೆ, ಬಾ ಎಂದು ಹೇಳುತ್ತಾ ಅವಳ ಭುಜವನ್ನು ಬಳಸಿ ಒಳಗೆ ಕರೆದುಕೊಂಡು ಹೋದನು. ಸುಜಾತಾಳಿಗೆ ತಾವು ಬರುವುದು ಮೊದಲೇ ತಿಳಿಸಿದ್ದರಿಂದ ಸುಜಾತ ಬೇಗ ಎದ್ದು ಇವರಿಗಾಗಿ ಕಾಯುತ್ತಿದ್ದಳು. ಕಿರಣಣ್ಣ, ಹೇಗಿದ್ದೀರಾ? ರಶ್ಮಿ, ನೀನು ಹೇಗಿದ್ದೀಯಾ? ಈ ಕಡೆ ಬರುವುದನ್ನೇ ಕಡಿಮೆ ಮಾಡಿದ್ದೀರಾ ಎಂದರೆ, ನಾವು ಚೆನ್ನಾಗಿದ್ದೀವಿ, ಕೆಲಸ ಜಾಸ್ತಿ ಸುಜಾತ, ಅದಕ್ಕೆ ಬಂದಿರಲಿಲ್ಲ. ನೀನು ಹೇಗಿದ್ದೀಯಾ? ಮಕ್ಕಳು ಹೇಗಿದ್ದಾರೆ ಎಂದನು. ಎಲ್ಲರೂ ಚೆನ್ನಾಗಿದ್ದೀವಿ. ಮಕ್ಕಳೆಲ್ಲರೂ ನಿಮ್ಮನ್ನು ಕೇಳುತ್ತಿದ್ದರು. ನೀವು ಬಂದಿರುವುದು ಅವರಿಗೆ ಗೊತ್ತಾದರೆ ತುಂಬ ಖುಷಿಪಡ್ತಾರೆ ಎಂದಳು ಸುಜಾತ. 1 ನಿಮಿಷ, ಕಾರಲ್ಲಿ ಚಾಕ್ಲೇಟ್ಸ್ ಇಟ್ಟಿದ್ದೀನಿ, ತರ್ತೀನಿ ಎಂದು ನೆನೆದವನು ಕಾರ ಬಳಿ ಹೋಗಿ 5 ದೊಡ್ಡ ಚಾಕ್ಲೇಟ್ ಬಾಕ್ಸ್ ಹಿಡಿದು ಬಂದಿದ್ದನು. ಇದನ್ನೆಲ್ಲ ಯಾವಾಗ ತಂದ್ರಿ ಎಂದು ಆಶ್ಚರ್ಯದಲ್ಲಿ ಚಿನ್ನು ಕೇಳಿದರೆ, ನೆನ್ನೆಯೇ ತಂದು ಡಿಕ್ಕಿಯಲ್ಲಿರಿಸಿದ್ದೆ ಎಂದು ಹೇಳಿ ಎಲ್ಲರೂ ಒಳ ಹೋಗಿದ್ದರು. ಮಕ್ಕಳೆಲ್ಲ ಎದ್ದು ಸ್ನಾನ ಮುಗಿಸಿ ತಿಂಡಿ ಮುಗಿಸಿ ನಂತರ ಎಲ್ಲ ಮಕ್ಕಳಿಗೂ ಚಾಕ್ಲೇಟ್ ನೀಡಿ ಎಲ್ಲರ ಜೊತೆ ಮಾತನಾಡಿ ಆಟ ಆಡುವ ಮಕ್ಕಳನ್ನು ನೋಡುತ್ತಾ ಇಬ್ಬರೂ ಒಂದು ಕಟ್ಟೆಯ ಮೇಲೆ ಕುಳಿತಿದ್ದರು. ಚಿನ್ನು, ಆ ಮೋಟು ಎಷ್ಟು ಚೂಟಿ ಇದ್ದಾನೆ ಗೊತ್ತಾ? ನಾವು ಹೇಳುವುದನ್ನು ಎಲ್ಲ ಅರ್ಥ ಮಾಡಿಕೊಳ್ಳುತ್ತಾನೆ ಎಂದು ಅಲ್ಲಿ ಆಡುತ್ತಿದ್ದ 5 ವರ್ಷದ ಬುದ್ಧಿಮಾಂದ್ಯ ಮಗುವನ್ನು ನೋಡಿ ಹೇಳಿದನು. ಅವನು ತುಂಬ ಕ್ಯೂಟ್ ಇದ್ದಾನೆ, ಅಷ್ಟೇ ಅಲ್ಲ ಎಲ್ಲ ಮಕ್ಕಳು ತುಂಬ ಬುದ್ಧಿವಂತರಾಗಿದ್ದಾರೆ ಎಂದು ಚಿನ್ನು ಹೇಳಿದರೆ, ನನಗೊಂದು ಆಸೆ ಚಿನ್ನು, ಈ ಮಕ್ಕಳಿಗೆ ಇಲ್ಲೇ ಅವರಿಗೆ ಅನುಕೂಲವಾಗುವಂತಹ ಎಲ್ಲರಿಗೂ ಒಳ್ಳೆಯ ಶಿಕ್ಷಣ ಕೊಡಬೇಕು ಎಂದು ತುಂಬ ದಿನದಿಂದ ಯೋಚನೆ ಮಾಡುತ್ತಿದ್ದೀನಿ. ಅದಕ್ಕೆಲ್ಲ ಈ ಜಾಗ ಸಾಲಲ್ಲ, ಮತ್ತು ತುಂಬ ಹಣ ಬೇಕಾಗುತ್ತದೆ. ಆದರೂ ಬಿಡಲ್ಲ, ಎಷ್ಟೇ ಕಷ್ಟ ಆದರೂ ಇವರಿಗೆ ಒಳ್ಳೆಯ ಶಿಕ್ಷಣ ಕೊಡುವ ಹಾಗೆ ಮಾಡ್ತೀನಿ. ಅಲ್ಲದೆ ನಮಗೆ ಗೊತ್ತಿಲ್ಲದೆ ಇರುವಂತಹ ಇಂತಹ ಬುದ್ಧಿಮಾಂದ್ಯ ಮಕ್ಕಳು ಈ ಸಮಾಜದಲ್ಲಿ ಇದ್ದಾರೆ. ನಮ್ಮ ಕಣ್ಣಿಗೆ ಕಾಣುವಷ್ಟು ಅಂಗವಿಕಲ ಮಕ್ಕಳನ್ನು ಇಲ್ಲಿಗೆ ಕರೆದುಕೊಂಡು ಬಂದು ಈ ಶಾಂತಿ ನಿವಾಸವನ್ನು ಇನ್ನೂ ದೊಡ್ಡದು ಮಾಡಬೇಕು ಎಂದನು. ಖಂಡಿತ ನಿಮ್ಮ ಆಸೆ ಬೇಗ ಈಡೇರುತ್ತದೆ, ಬೇಜಾರಾಗಬೇಡಿ. ಹೇಗಿದ್ರೂ ಬಾವ MLA ಅಲ್ವಾ, ಇದನ್ನು ಸರ್ಕಾರದ ವತಿಯಿಂದಲೇ ಮಾಡಿಸಬಹುದಲ್ವಾ ಎಂದರೆ, ಅದು ನನಗೆ ಇಷ್ಟ ಇಲ್ಲ ಚಿನ್ನು. ಈ ಕೆಲಸ ಖಾಸಗಿಯಾಗಿ ನಮ್ಮ ಟ್ರಸ್ಟ್ ಕಡೆಯಿಂದಲೇ ಆಗಬೇಕು. ಸರ್ಕಾರದ ಅಧೀನಕ್ಕೆ ಸೇರಿದರೆ ನಮ್ಮ ಮಕ್ಕಳು ಕೂಡ ಅವರ ಒಡೆತನದಲ್ಲಿಯೇ ಇರಬೇಕಾಗುತ್ತದೆ. ಅಲ್ಲದೆ ಅವರು ಕೊಟ್ಟಿದ್ದನ್ನೇ ತಿನ್ನಬೇಕಾಗುತ್ತದೆ. ಇಂತಹ ಸಂಸ್ಥೆಗಳ ಮೇಲೆ ಸರ್ಕಾರಿ ಅಧಿಕಾರಿಗಳು ಬೇಜವಾಬ್ದಾರಿತನವನ್ನು ತೋರಿಸುತ್ತಾರೆ. ಮಕ್ಕಳಿಗೆ ಸಿಗಬೇಕಾದ ಯಾವ ಸವಲತ್ತುಗಳು ಸರಿಯಾಗಿ ಸಿಗುವುದಿಲ್ಲ. ಅದು ನನಗೆ ಇಷ್ಟವಾಗುವುದಿಲ್ಲ ಎಂದನು. ಅವನ ಮಾತಿಗೆ ಏನು ಹೇಳದೆ ಸುಮ್ಮನೆ ಕುಳಿತವಳನ್ನು ನೋಡಿದವನು, ಏನಾಯಿತು ಚಿನ್ನು, ಯಾಕೆ ಸೈಲೆಂಟ್ ಆದೆ ಎಂದನು. ರೀ, ಅದು ಎಂದು ಏನೋ ಹೇಳಲು ಬಾಯಿ ತೆರೆದವಳು ಹಾಗೆ ಸುಮ್ಮನಾದಳು. ಅದೇನು ಹೇಳು, ಯಾಕೆ ಹಾಗೆ ಸುಮ್ಮನಾದೆ ಎಂದನು. ಅದು ನನಗೊಂದು ಆಸೆ ಇದೆ ಎಂದು ನಾಚಿಕೆಯಲ್ಲಿ ಹೇಳಿದರೆ, ನಮ್ಮ ಮಹಾರಾಣಿಯವರಿಗೆ ಆಸೆಯ? ಏನು ಆಸೆ ಎಂದು ಹೇಳಿ
ಎಷ್ಟೇ ಕಷ್ಟ ಆದರೂ ನೆರವೇರಿಸೋಣ ಎಂದು ನಾಟಕೀಯ ರೀತಿ ಹೇಳಿದನು. ಅದು ನಾನು ತಾಯಿಯಾಗಬೇಕು. ನನಗೆ 3 ಮಕ್ಕಳಾಗಬೇಕು. ಆ ಮಕ್ಕಳು ಈ ಮಕ್ಕಳ ಜೊತೆ ಆಟ ಆಡಬೇಕು ಅಂತ ಆಸೆ ಇದೆ ಎಂದು ಕಿರಣನ ಅತಿ ಸಮೀಪ ಬಂದವಳು ಅವನ ಭುಜಕ್ಕೆ ಒರಗಿ 2 ಕೈಯಲ್ಲಿ ಅವನ ತೋಳು ಹಿಡಿದು ಹೇಳಿದಳು. ತಿಂಗಳ ಬೆಳಕಿನ ನಡುವೆ ನಗುವ ಚಂದಿರನಂತೆ ನಿಷ್ಕಲ್ಮಶ ನಗುವನ್ನು ಹೊತ್ತು ಆಡುತ್ತಿದ್ದ ಮಕ್ಕಳನ್ನು ನೋಡಿದವಳಿಗೆ ತಾನು ತಾಯಿಯಾಗಬೇಕೆಂಬ ಬಯಕೆ ಉಂಟಾಯಿತು. ಮಡದಿಯ ಮಾತು ಕೇಳಿದವನಿಗೆ ಒಮ್ಮೆಲೆ ಬರಸಿಡಿಲು ಬಡಿದಂತಾಗಿತ್ತು. ನಿನಗೆ ಮಕ್ಕಳಾಗುವ ಸಾಧ್ಯತೆ ಕಡಿಮೆ, ನಿನಗೆ ಗರ್ಭಕೋಶದ ತೊಂದರೆ ಇದೆ ಅಂತ ಹೇಳಬೇಕು ಎಂದು ತುಂಬ ಸಲ ಪ್ರಯತ್ನಪಟ್ಟರೂ ಅವನಿಂದ ಅದು ಸಾಧ್ಯವಾಗಿರಲಿಲ್ಲ. ಈಗ ಹೆಂಡತಿಯ ಆಸೆ ಕೇಳಿದವನು ಅವಳಿಗೆ ಹೇಗೆ ಪ್ರತಿಕ್ರಿಯಿಸುವುದು ಎಂದು ತಿಳಿಯದೆ ಮೌನವಾದನು. ಆದರೆ ಎದೆಯಲ್ಲಿ ಸಂಕಟ ಉಂಟಾಯಿತು. ಇಲ್ಲ, ಇವಳಲ್ಲಿ ಮಕ್ಕಳ ಬಗ್ಗೆ ಆಸೆ ಬೆಳೆದು ಅದು ಹೆಮ್ಮರವಾಗುವ ಮೊದಲು ಈ ವಿಷಯ ಅವಳಿಗೆ ತಿಳಿಸಬೇಕು ಎಂದು ಯೋಚಿಸುತ್ತಿದ್ದನು. ರೀ, ಯಾಕೆ ಸುಮ್ಮನಾದ್ರಿ? ನಾನು ಹೇಳಿದ ವಿಷಯ ಕೇಳಿ ನನ್ನನ್ನು ರೇಗಿಸುತ್ತೀರಾ ಎಂದು ತಿಳಿದಿದ್ದೆ. ಆದರೆ ನಿಮ್ಮ ಮುಖದ ಭಾವವೇ ಬದಲಾಯಿತು. ನಮಗೆ ಈಗಲೇ ಮಕ್ಕಳು ಬೇಡ ಚಿನ್ನು. ನಾವಿಬ್ಬರು ಹೀಗೆ ಸ್ವಲ್ಪ ದಿನ ಕಾಲ ಹಾಯಾಗಿರೋಣ. ಅಲ್ಲದೆ ನೀನಿನ್ನು ಚಿಕ್ಕವಳು, ತಾಯಿಯಾಗಲು ನಿನ್ನ ದೇಹ ಕೂಡ ಸ್ಪಂದಿಸುವುದಿಲ್ಲ ಎಂದರೆ. ಕಿರಣ ಚಿಕ್ಕವಳು ಎಂದಿದ್ದಕ್ಕೆ ಕೋಪ ಮಾಡಿಕೊಂಡವಳು, ಏನು ನೀವು ಎಲ್ಲದಕ್ಕೂ ಚಿಕ್ಕವಳು ಅಂತೀರ? ನನ್ನ ವಯಸ್ಸಿನವರಿಗೆ ಯಾರಿಗೂ ಮಕ್ಕಳೇ ಆಗಿಲ್ವಾ? ಅಥವಾ ಪ್ರಪಂಚದಲ್ಲಿ ನಾನೊಬ್ಬಳೇ ಚಿಕ್ಕಳ? ಏರು ಧ್ವನಿಯಲ್ಲಿ ಮಾತನಾಡಿದಳು. ಶಟಪ್ ಚಿನ್ನು, ನಾನು ಹೇಳಿದ್ದು ಹಾಗಲ್ಲ. ಎಲ್ಲರ ದೇಹಸ್ಥಿತಿಯೂ ಒಂದೇ ಥರ ಇರುವುದಿಲ್ಲ. ನಿನಗೆ ಹೇಳಿದರೂ ಅರ್ಥವಾಗುವುದಿಲ್ಲ. ನನಗೆ ಈಗಲೇ ಮಕ್ಕಳು ಬೇಡ ಅಷ್ಟೇ. ಇನ್ನೊಂದು ಸ್ವಲ್ಪ ವರ್ಷ ನಂತರ ಮಕ್ಕಳ ಬಗ್ಗೆ ಯೋಚಿಸಿದರಾಯಿತು. ಅಲ್ಲಿಯವರೆಗೂ ನೀನು ಈ ವಿಷಯವನ್ನು ಮಾತನಾಡದೆ ಇರುವುದೇ ಒಳ್ಳೆಯದು ಎಂದು ಕಟುವಾಗಿ ನುಡಿದು ಅಲ್ಲಿಂದ ಎದ್ದು ಹೋಗಿದ್ದನು. ಅವಳ ಬಳಿ ಇದೇ ಮೊದಲ ಬಾರಿಗೆ ಇಷ್ಟೊಂದು ಕಟುವಾಗಿ ಮಾತನಾಡಿದವನನ್ನು ನೋಡಿ ಕಣ್ಣಲ್ಲಿ ನೀರು ತುಂಬಿಕೊಂಡವಳು, ಈ ಮಕ್ಕಳು ಯಾರು ಎಂದೇ ತಿಳಿಯದವರು, ಆ ಮಕ್ಕಳನ್ನು ತನ್ನ ಮಕ್ಕಳೆಂದು ಪ್ರೀತಿಸುವವರು, ತನ್ನದೇ ಕರುಳ ಕುಡಿಯ ಮೇಲೆ ಆಸೆ ಇಲ್ಲವಾ? ಇವರಿಗೆ ಯಾಕಿಂತ ನಿರ್ಧಾರ? ನಾನು ಈ ವಿಷಯದ ಬಗ್ಗೆ ಮಾತನಾಡಬಾರದು ಎಂದು ತಾಕೀತು ಬೇರೆ ಮಾಡುತ್ತಾರೆ. ಯಾಕೆ ಈ ಕಟು ಮನಸ್ಸು ಇವರಿಗೆ ಎಂದು ಯೋಚಿಸುತ್ತಿದ್ದವಳಿಗೆ ತಾನು ತಾಯ್ತನದ ಸುಖವನ್ನು ಅನುಭವಿಸಬೇಕು ಎಂದು ಪರಿತಪಿಸುತ್ತಿರುವವಳಿಗೆ ಕಿರಣನ ಮಾತು ಕೇಳಿ ಒಡಲಾಳದ ದುಃಖ ಹೆಚ್ಚಾಯಿತು. ಅದೇ ದುಃಖದಲ್ಲಿ ಮಧ್ಯಾಹ್ನ ಊಟ ಕೂಡ ಮಾಡದೆ ಹಾಗೆ ಬಂದಿದ್ದಳು. ಇಬ್ಬರು ಕಾರಿನಲ್ಲಿ ಅಕ್ಕಪಕ್ಕ ಕುಳಿತಿದ್ದರೂ ಒಬ್ಬರಲ್ಲಿಯೂ ಮಾತಿಲ್ಲ. ಮೌನವಾಗಿಯೇ ಇಬ್ಬರ ಪಯಣ ಸಾಗುತ್ತಿತ್ತು. ಈಗ ನಾನು ಮಾತನಾಡಿಸಲು ಹೋದರೆ ಇನ್ನಷ್ಟು ನೊಂದುಕೊಳ್ಳುತ್ತಾಳೆ ಎಂದು ಅರಿತವನು ಅವಳ ಬಳಿ ಒಂದೂ ಮಾತು ಆಡದೆ ತನ್ನಷ್ಟಕ್ಕೆ ತಾನೇ ಕಾರು ಚಲಾಯಿಸುತ್ತಿದ್ದನು. ಇತ್ತ ಚಿನ್ನು ಮನಸ್ಸಲ್ಲಿ ಕಿರಣ ಆಡಿದ ಮಾತುಗಳೇ ಪ್ರತಿಧ್ವನಿಸುತ್ತಿದ್ದವು. ಮನೆಗೆ ಬಂದರೂ ಯಾರಲ್ಲಿಯೂ ಮಾತನಾಡದೆ ತನ್ನ ಪಾಡಿಗೆ ತಾನು ಕೆಲಸ ಮಾಡುತ್ತಿದ್ದಳು. ಅದನ್ನು ದಕ್ಷಿಣಿ ಗಮನಿಸಿದರೂ ಹಾಗೆ ಸುಮ್ಮನೆ ಇದ್ದಳು. ಕಿರಣ, ಏನಾಯಿತು? ಯಾಕೆ ಡಲ್ಲಾಗಿದ್ದೀಯಾ? ತನ್ನ ತಮ್ಮ ಮಂಕಾಗಿರುವುದನ್ನು ನೋಡಿ ಕೇಳಿದರು ಜಯರಾಜ್. ಏನಿಲ್ಲ ಅಣ್ಣ, ಓಡಾಟಕ್ಕೆ ಆಯಾಸವಾಗಿದೆ ಎಂದನು. ಹೀಗೆ ಆಶ್ರಮದ ಬಗ್ಗೆ ಮಾತನಾಡುತ್ತಿದ್ದವರನ್ನು ಮಂಜ ಊಟಕ್ಕೆ ಕರೆದಿದ್ದನು. ಅವಳ ಮನಸ್ಸಿಗೆ ಎಷ್ಟೇ ನೋವಾಗಿದ್ದರೂ ಅದನ್ನು ಕೆಲಸದ ಮೇಲೆ ತೋರಲಾರಳು. ಅದೇ ಶ್ರದ್ಧೆಯಿಂದ ಅಡುಗೆ ಮಾಡಿ ಎಲ್ಲರಿಗೂ ಬಡಿಸಲು ನಿಂತಳು. ಕಿರಣ ಅವಳ ಮುಖಭಾವವನ್ನು ಗಮನಿಸುತ್ತಿದ್ದರೂ ಅವಳು ಮಾತ್ರ ಒಮ್ಮೆಯೂ ಅವನ ಕಡೆ ನೋಡಲಿಲ್ಲ. ಮೂವರದು ಊಟ ಆದ ನಂತರ, ಅಕ್ಕ ನೀವು ಊಟ ಮಾಡಿ, ನಾನು ಕ್ಲೀನ್ ಮಾಡುತ್ತೇನೆ ಎಂದು ಮಂಜ ಹೇಳಿದರೆ, ನನಗೆ ಹಸಿವಿಲ್ಲ ಮಂಜಣ್ಣ, ಊಟ ಬೇಡ ಎಂದು ಹೇಳಿ ಡೈನಿಂಗ್ ಟೇಬಲ್ ಕ್ಲೀನ್ ಮಾಡಿ ಸಿಂಕಿನಲ್ಲಿ ಪಾತ್ರೆ ತೊಳೆಯಲು ನಿಂತಳು. ಅಡಿಗೆ ಮನೆ ಸ್ವಚ್ಛ ಮಾಡಿ ಹೊರಬರುವವಳಿಗೆ ಆಯಾಸಕ್ಕೆ ತಲೆ ಸುತ್ತು ಬಂದು ಕಣ್ಣು ಮಂಜಾಗಿ ಬೀಳುತ್ತಿದ್ದವಳನ್ನು ರಶ್ಮಿ ಎಂದು ಕೂಗಿ ಹಿಡಿತಿದ್ದಳು ದಕ್ಷಿಣಿ ಮೊದಲಿನಂತಿಲ್ಲ. ಈಗ ತುಂಬ ಬದಲಾಗಿದ್ದಾಳೆ. ತಮ್ಮ ಪಾಡಿಗೆ ತಾನು ಇರುತ್ತಿದ್ದಳು. ಮೊದಲ ಬಾರಿಗೆ ಕಾಳಜಿಯಿಂದ ಬೀಳುವ ಚಿನ್ನುವನ್ನು ಹಿಡಿದಿದ್ದಳು. ದಕ್ಷಿಣಿಯ ಕೂಗಿಗೆ ಸೋಫಾದಿಂದ ಎದ್ದು ಓಡಿ ಬಂದಿದ್ದ ಕಿರಣ, ಮಂಜ ನೀರು ತಗೊಂಡು ಬಾ ಎಂದ ದಕ್ಷಿಣಿ ಮಾತಿಗೆ ಒಡನೆಯೇ ನೀರು ತಂದಿದ್ದನು. ಮಂಜ ತಂದ ನೀರು ಕುಡಿಸಿ ಅಲ್ಲೇ ಇದ್ದ ಡೈನಿಂಗ್ ಟೇಬಲ್ ಮೇಲೆ ಕೂರಿಸಿ, ರಶ್ಮಿ ಏನಾಯಿತು? ಹಾಸ್ಪಿಟಲ್ಗೆ ಹೋಗೋಣ ಎಂದು ಅತಿ ಮೃದುವಾಗಿ ಕೇಳಿದಳು. ಏನಿಲ್ಲ ಅಕ್ಕ, ಆಯಾಸಕ್ಕೆ ಸ್ವಲ್ಪ ತಲೆ ಸುತ್ತು ಬಂದ ಹಾಗೆ ಆಗಿ ಹೆಜ್ಜೆ ತಪ್ಪಿತು ಅಷ್ಟೇ ಎಂದಳು. ಏನು ತಲೆ ಸುತ್ತ? ಎನಿ ಗುಡ್ ನ್ಯೂಸ್ ಎಂದಳು ಖುಷಿಯಿಂದ.
ತಾನಾದರೂ ತಾಯಿಯಾಗುವ ಭಾಗ್ಯ ಇಲ್ಲ, ಇವಳಾದರೂ ಆದಷ್ಟು ಬೇಗ ತಾಯಿಯಾಗಲಿ ಎಂದು ಮನಸ್ಸಿನಲ್ಲಿ ಹರಸಿದ್ದಳು. ಈಗ ಅದೇ ಖುಷಿಯಿಂದ ಕೇಳಿದಳು. ದಕ್ಷಿಣಿಯ ಮುಖದಲ್ಲಿ ಮೊದಲ ಬಾರಿಗೆ ಪ್ರೀತಿಯ ನಗು ಅರಳಿತು. ದಕ್ಷಿಣಿಯ ಮಾತಿಗೆ ಒಡನೆ ಕಣ್ಣಲ್ಲಿ ನೀರು ತುಂಬಿಕೊಂಡು ಕಿರಣನನ್ನು ನೋಡಿದರೆ ಅವಳ ನೋಟ ಎದುರಿಸಲಾಗದೆ ಕಿರಣ ಬೇರೆ ಕಡೆ ದೃಷ್ಟಿ ಹಾಯಿಸಿದನು. ಆದರೆ ಅವಳ ಕಣ್ಣಿನಲ್ಲಿದ್ದ ನೋವಿನ ಆಳವನ್ನು ಗುರುತಿಸಿದನು. ದಕ್ಷಿಣಿಯ ಮಾತಿಗೆ ಕಿವಿಯಾದ ಜಯರಾಜ್ ಕೂಡ ಅವಳ ಬಳಿ ಬಂದು ನಿಂತರು. ಕಣ್ಣೀರು ಜಾರಲು ತುದಿಗಾಲಿನಲ್ಲಿ ನಿಂತಿದ್ದವು. ಅಲ್ಲಿ ಎಲ್ಲರೂ ಇರುವುದನ್ನು ನೋಡಿ ದಕ್ಷಿಣಿ ಕಡೆಗೆ ತಿರುಗಿ, ಇಲ್ಲ, ವೀಕ್ನೆಸ್ಗೆ ಹೀಗಾಗಿದೆ ಅಕ್ಕ ಎಂದಳು. ಮಂಜಾ, ಅವಳಿಗೆ ಊಟ ಹಾಕಿಕೊಂಡು ಬಾ ಎಂದು ಕಿರಣ ಹೇಳಿದರೆ, ನನಗೆ ಬೇಡ, ಹಸಿವಿಲ್ಲ ಎಂದಳು. ಅವಳ ಮಾತು ಬಾಣದಂತಿತ್ತು. ಅವಾಗಲೇ ಕೇಳಿದೆ ಅಣ್ಣ, ಹಸಿವಿಲ್ಲ ಎಂದರು ಎಂದು ವರದಿ ನೀಡಿದನು ಮಂಜ. ಮಧ್ಯಾಹ್ನನೂ ಊಟ ಮಾಡಿಲ್ಲ, ನನ್ನ ಮೇಲಿನ ಕೋಪಕ್ಕೆ ಹಠ ಮಾಡುತ್ತಿದ್ದಾಳೆ, ಹಠಮಾರಿ ಎಂದು ಮನದಲ್ಲಿ ನುಡಿದುಕೊಂಡವನು, ಮಂಜಾ, ಮಧ್ಯಾಹ್ನವೂ ಊಟ ತಿಂದಿಲ್ಲ ಅವಳು, ನೀನು ತಟ್ಟೆಗೆ ಹಾಕಿಕೊಂಡು ಬಾ ಎಂದನು ಗಂಭೀರವಾಗಿ. ಇವರಿಬ್ಬರು ಮಾತನಾಡುತ್ತಿದ್ದ ರೀತಿಯಿಂದಲೇ ಜಯರಾಜ್ ಮತ್ತು ದಕ್ಷಿಣಿಗೆ ಇಬ್ಬರು ಜಗಳವಾಡಿ ಮನಸ್ತಾಪ ಮಾಡಿಕೊಂಡಿದ್ದಾರೆ ಎಂದು ಬಹುಬೇಗ ಗ್ರಹಿಸಿದರು. ಮಂಜ ಊಟದ ತಟ್ಟೆಯನ್ನು ತಂದು ಅವಳ ಮುಂದಿಟ್ಟರೆ ಅದನ್ನು ತಿನ್ನದೆ ಊಟವನ್ನೇ ದಿಟ್ಟಿಸುತ್ತಾ ಸುಮ್ಮನೆ ಕುಳಿತಳು. ರಶ್ಮಿ, ಯಾಕೆ ಹಾಗೆ ನೋಡ್ತಿದ್ದೀಯ? ಊಟ ಮಾಡು ಎಂದು ದಕ್ಷಿಣಿ ಹೇಳಿದರೆ, ನನಗೆ ಹಸಿವಿಲ್ಲ ಎಂದಳು. ಕಿರಣ ನೋಡಿದರೆ ನೀನು ಮಧ್ಯಾಹ್ನ ಊಟ ಮಾಡಿಲ್ಲ ಎಂದು ಹೇಳುತ್ತಿದ್ದಾನೆ, ನೀನು ನೋಡಿದರೆ ಹಸಿವಿಲ್ಲ ಅಂತ ಹೇಳ್ತಿದ್ದೀಯ, ಏನು ಕತೆ ನಿಮ್ಮದು ಎಂದು ಹೇಳಿದ